ಸುಮಾರು 40 ವರ್ಷದಿಂದ ಈ ದೇವ್ರ ಕ್ಯಾಲೆಂಡ್ರು, ದೇವ್ರ ಬುಕ್ಕು, ಕೆಂಪೇಗೌಡರು ಜೀವನ ಚರಿತ್ರೆ, ಬಸವಣ್ಣವ್ರ ಜೀವನ ಚರಿತ್ರೆ, ಕನಕದಾಸರು ಇವೆಲ್ಲ ಬುಕ್ ಮಾಡ್ತಾಯಿದ್ದೆ. ಇವತ್ತು ಯಾವತ್ತು ಮೊಬೈಲ್ ಬಂತೋ ಆ ಬುಕ್ ಅವತ್ತೆಲ್ಲ ಓದೋ, ಎಲ್ಲ ಮೊಬೈಲಾಗೆ ಐತೆ ಹೋಗಯ್ಯ ಅಂತಾರೆ. ಒಂದು ಕ್ಯಾಲೆಂಡ್ರ್ ಮಾಡ್ಬೇಕಾದ್ರೂ ಅಷ್ಟೇ, ಒಂದು ಪೆನ್ ಮಾಡಬೇಕು ಅಷ್ಟೇ. ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋಗಲಿ ಜನ ಇವತ್ತು ಮೊಬೈಲ್ಗಿರೋ ಬೆಲೆ ಬುಕ್ಕುಗಳಿಗಿಲ್ಲ, ಪೆನ್ಗಳಿಗಿಲ್ಲ. ಒಂದು ಪೆನ್ ಮಾರಿ ಕಾಲೇಜ್ ಹುಡುಗರು ಒಂದು 50 ಜನ, 1500 ಜನ ಇರ್ತಾರೆ. ಒಂದು ಪೆನ್ ಮಾರೋಕ್ಕಾಗ್ತಾಯಿಲ್ಲ, ಒಂದು ಕ್ಯಾಲೆಂಡ್ರ್ ಮಾರೋಕ್ಕಾಗ್ತಾಯಿಲ್ಲ. ಜನ ಇವಾಗ ಒಂದು ಮನೆ 1000 ರೂಪಾಯಿ ಸ್ಟಿಕ್ಕರ್ ತಂದೆ ಆಟೋದವ್ರಿಗೆ, ಬಸ್ಸವ್ರಿಗೆ ಎಲ್ಲ ಹಾಕ್ರಿ, ವಿದ್ಯೆ ಕಡಿಮೆ ಆದರೆ ನಡತೆ ಸುದ್ದಬೇಕು, ಒಂದು ತುತ್ತು ಅನ್ನೋದಿಂದ ತಂದೆ ತಾಸರು ಯಾರೂ ಹಾಕಲಿಲ್ಲ. ಕೊನೆಯಲ್ಲ ಅಷ್ಟೇನು ಮಾಡಿದೆ, ಬಸ್ಗಳಿಗೆಲ್ಲ ಮೆತ್ತಾಕ್ಬಿಟ್ಟೆ. ಪ್ರತಿಯೊಬ್ಬರು 10 ಇಳಿಯೋರು ಅದನ್ನು ನೋಡಿ ಸ್ವಲ್ಪ ತಿಳ್ಕೊತಾರೆ. ಆ ಶಿವಕುಮಾರ ಸ್ವಾಮೀಜಿಯವರು ಹೇಳಿದರು, ಇದೇ ಮಾರಪ್ಪ ನಿಂಗೆ ಒಳ್ಳೇದಾಗಲಿ ಅಂತ. ಅವ್ರ ಆಶೀರ್ವಾದದಿಂದ 80 ವರ್ಷ ದಾಟ್ತೆ ಶಿವಕುಮಾರ ಸ್ವಾಮೀಜಿ ಆಸಿಂದ. ಅವ್ರು ಯಾವಾಗ ನೋಡಿದ್ರು ನಿಮ್ಮ ಥರ ಮಾತಾಡ್ಸೋರು, ಒಳ್ಳೆಯ ವ್ಯಾಪಾರ ಹಂಗೆ ಅಂತ. ಇವತ್ತಿನ ದಿವಸ ಜನ ಅವ್ರು ಇನ್ನೂ 1 ವರ್ಷ ಬದುಕೋರು. ಅವ್ರನ್ನ ತೊಗೊಂಡೋಗಿ ಮಡ್ರಾಸ್ಗೆ ಹಾಕಿ ಕುಯ್ಸಿ ಇದು ಮಾಡಿಬಿಟ್ರು. ಇಲ್ಲಾಂದ್ರೆ ಅವ್ರು ಇದ್ದಿದ್ರೆ ಬಸವಣ್ಣವ್ರ ಥರ ಆಯ್ಕೆ ಆಗೋರು ಅಂಥ ಜನ ಈಗಿನ ಕಾಲದಲ್ಲಿ ಯಾರೂ ನಂಬೋಕ್ಕಾಗಲ್ಲ. ಎಲ್ಲ ರಾಜಕಾರಣಿಗಳಿಗೆಲ್ಲೊಂದು ಇಲ್ಲ ಮಾಡಿಬಿಟ್ರು ಅವ್ರನ್ನ. ಇವಾಗ ನೋಡಿ, ಇವಾಗ ಬಸ್ ಮಾಡವ್ರೆ. ನಮ್ಮಂಥ ವಯಸ್ಸಾದವ್ರಿಗೆ 2000 ರೂಪಾಯಿ ಪೆನ್ಷನ್ ಮಾಡೋಕ್ಕಾಗಲಿಲ್ಲ. ಯಾವುದೇ ಸರ್ಕಾರ ಬಂದಲಿ 2000 ರೂಪಾಯಿ ಪೆನ್ಷನ್ ಮಾಡಬೇಕು. ಓದೋ ಮಕ್ಕಳಿಗೆ ವಿದ್ಯಾಕ್ಕೆ ಪುಸ್ತಕ ಪೆನ್ನು ಕೊಡಿಸಿ ಮಕ್ಕಳಿಗೆ ಬಸ್ಸು ಎಲ್ಲ ವ್ಯವಹಾರ ಮಾಡಬೇಕು. ಆಮೇಲೆ ವಯಸ್ಸಾದವ್ರಿಗೆ 2 ಸಾವಿರ ಪೆನ್ಷನ್ ಮಾಡಿ, ಆಮೇಲೆ ಓದೋ ಮಕ್ಕಳಿಗೆ ಇದು ಮಾಡಿ, ಆಸ್ಪತ್ರೆಗಳಿಗೆ BPL ಕಾರ್ಡಲ್ಲಿ ಒಂದು ಜಯದೇವದಲ್ಲಿ ಆಟೋ ಅಂದರೆ 2000 3000 ಕೇಳ್ತಾರೆ ಸುಮ್ಮನೆ ಚೆಕ್ ಮಾಡೋಕ್ಕೆ. 15,000 20,000 ಕೇಳಿ. ಅದೇ BPL ಕಾರ್ಡ್ ಅರ್ಧ ಚಾರ್ಜ್ ಮಾಡಿದರೆ ಎಷ್ಟು ಜನಕ್ಕೆ ಅನುಕೂಲ ಆಗೋದು. ಯಾವುದೇ ಸರ್ಕಾರ ಬಂದರೂ 3 ಮಾಡೋಕ್ಕೆ ಅವ್ರ ಹಣೆಲೇ ಬರೆದಿಲ್ಲ. ಎಷ್ಟೇ ವರ್ಷ ಅವ್ರ ಕೆಲಸ ಗೇರಿಯೋವರೆಗೂ ಮಾಡ್ತಾರೆ. ಮಕ್ಕಳಿಗೆ ಓದೋ ಬಗ್ಗೆ, ವಯಸ್ಸಾದವ್ರ ಬಗ್ಗೆ. ಈಗ ಹೆಂಗಸರು ಬಸ್ ಬಿಡು ಅಂತ ಕೇಳಿದ್ರ, 2 ಸಾವಿರ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಆಸೆ ಇಕ್ಬಿಟ್ರು. ಇವತ್ತು ಕೂಡ ಜನ ಬಸ್ ಕತ್ಬೇಕಾರೆ, ಇಳಿಬೇಕಾರೆ ಗಂಡಸರು ಜಾಗನೇ ಇಲ್ಲ. ಎಲ್ಲ ಹೆಂಗಸದು ಬಾದು ನಿಂತ್ಕೋತಾರೆ, ಸೀಟು ಕೊಡಲ್ಲ. ಹಿಂಗಾಗ್ಬಿಟ್ಟು ಮಕ್ಕಳಿಗೆ, ಓದೋ ಮಕ್ಕಳು ಆಯಿತು, ಎಲ್ಲ ವೇಸ್ಟ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಇವಾಗ ವಯಸ್ಸಾದವ್ರಿಗೆ ಏನೂ ಮಾಡಲ್ಲ. ಅವರು 2 ಸಾವಿರ ರೂಪಾಯಿ ಪೆನ್ಷನ್ ಕೊಟ್ಟಿದ್ದಿದ್ರೆ ಇವತ್ತು ಎಲ್ಲರಿಗೂ ಅನುಕೂಲ ಆಗೋದಾ? ಆ ವಯಸ್ಸಾದವ್ರಿಗೆ ಆಸ್ಪತ್ರೆ, ಓದೋ ಮಕ್ಕಳಿಗೆ ಇಂಪ್ರೂವ್ ಆಗೋದ? ಏನೂ ಮಾಡಲ್ಲ. ಸುಮ್ಮನೆ ಜನ ಕೊಂಡಾಡ್ತಾರೆ ಅಷ್ಟೇ. ನಾನು ಮುಂದೆ ಏನು ವ್ಯಾಪಾರ ಮಾಡೋದು ನೀವು? ಇದೇ ವ್ಯಾಪಾರ, ಏನು ಬುಕ್ಸ್ಗಳ ವ್ಯಾಪಾರ. ಏನೇನು ವ್ಯಾಪಾರ ಮಾಡ್ತೀರಾ? ಏನೇನು ಮಾಡ್ತೀರಾ? ಏನೇನು ಮಾರ್ತೀರಾ ನೀವು? ಬುಕ್ಕು, ಬೇರ್ ಪಿನ್ನು, ಬಟ್ಟೆ ಪಿನ್ನು, ಸ್ಕೂಲ್ಗಳು, ಡ್ರೆಸ್ಸು ಇವೇ ಮಾಡ್ತೀನಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸುಮಾರು 50 ವರ್ಷ ಸರ್ವೀಸು. ಬಿಸ್ನೆಸ್ ಚೇಂಜ್ ಮಾಡಲಿಲ್ಲ? ಏನಂದರೆ ಚೇಂಜ್ ಮಾಡೋಕ್ಕೆ ನಂಗೆ ಆಯುಷ್ಯರಿಗೆ ಸಿಗಬೇಕಲ್ಲ. ಸಿದ್ಧಗಂಗಾ ಸ್ವಾಮಿಗಳು ಆ ಬಾರ್ಡ್ರ್ ಮಾಡಿಬಿಟ್ಟವ್ರೆ, ಇದು ಬಿಟ್ಟು ಬೇರೆ ಯಾವುದು ಮಾಡಬೇಡಪ್ಪ ಚೆನ್ನಾಗಿರ್ತೀಯ ಅಂತ. ಅವರ ಆಯುಷನ್ನು ಹಸುವನ್ನು ನೋಡಿಲ್ಲ, ಕಾಯಿಲೆಯನ್ನು ನೋಡಿಲ್ಲ, ಆರೋಗ್ಯ. ನಾನು ಯಾವುದೇ ಮಾಂತಪ್ಪನ ಗದ್ದಿಗೆ ಹೋಗಿದ್ದೆ ಹೋದ್ವಾರ. ನೀವು ಇಷ್ಟು ಜನ ಬಂದಿದ್ದೀರಲ್ಲ, ನಾನು ಥರ ಕೇಳೋದು ದೇವ್ರ ಹತ್ರ ಕೇಳ್ಕೊಳ್ಳಿ, ದೇವರೇ ಆಯುಷ್ಯ ಕೊಡಪ್ಪ ಅಂತ ಕೇಳಿ. ಬಡವ್ರ ತವಿರೋವೆಲ್ಲ ಚಿಕ್ಕ ಮೊಬೈಲ್ಗಳು, ಸಾವುಕಾರ ತವಿರೋ ದೊಡ್ಡ ಮೊಬೈಲ್ ಇರೋರು ಗೊತ್ತೈತೆ. ಅವ್ರು ಏನು ಬೇಕೋ ದುಡ್ಡು ಸಂಪಾದನೆ ಮಾಡೋದು ಗೊತ್ತು, ಖರ್ಚು ಮಾಡೋದು ಗೊತ್ತು, ದುಡ್ಡು ಮಾಡೋದು. ಅದೇ ಬಡವರು ಆದರೆ ಅವ್ರು ಏನೇ ಮಾಡಿದ್ರು ದುಡ್ಡು ಬರೋಲ್ಲ, ಅದರಲ್ಲಿ ಮಖಗಳು ಕಾಣಲ್ಲ. ಆಯುಷ್ಯ ಕೊಟ್ಟವನು ದೇವರ ಚಿಕ್ಕ ಮೊಬೈಲಲ್ಲಿ. ದೊಡ್ಡ ಮೊಬೈಲಲ್ಲಿ ದುಡ್ಡು ಮನುಷ್ಯರ ಮುಖ ತುಂಬವನೆ. ಅದಕ್ಕೆ ಎಂಥ ಮಕ್ಕಳ ಕೈನಲ್ಲೂ ಮೊಬೈಲ್ಗಳೇ. ನೀವು ಯಾವ್ದು ಮಾಡಿದ್ದೀರಾ ಮೊಬೈಲು? ನಾನಿಲ್ಲ, ಮಡಗಿಲ್ಲ. ಮೊಬೈಲ್ ಇಲ್ವಾ? ನಂಬರ್ ಬಂದು ಮಾಡ್ಕೊಂಡಿದ್ದೀನಿ, ಬೇಕಾದ್ರೆ ಮಾತಾಡ್ತೀನಿ. ಐತೆ ಮೊಬೈಲು, ಯಾರ ಕೈಲೇನೋ ಕೊಟ್ಟು ಮಾಡಿಸ್ತೀನಿ. ಅಂದರೆ ಅದ್ರ ಬಗ್ಗೆ ನಾನು ಭಾಳ ಯಾವ ಮೊಬೈಲ್? ಇದೇ ಊರ, ಇಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕ. ಮೊಬೈಲ್ ಯಾವ್ದು ಮಾಡಿಕೊಂಡಿದ್ದೀರಾ? ಯಾವುದೋ ಗೊತ್ತಿಲ್ಲ, ಚಿಕ್ಕ ಮೊಬೈಲ್ ಇಟ್ಕೊಂಡಿದ್ದೀನಿ ನಾನು. ಬಸ್ ಹತ್ರ ಅದೇ ಮಾತಾಡೋದು. ದೊಡ್ಡ ಮೊಬೈಲ್ ಇರೋರೆಲ್ಲ ಸಾವುಕಾರು, ಚಿಕ್ಕ ಮೊಬೈಲ್ ಇರೋರು ಬಡವರು. ದೊಡ್ಡ ನೋಡಿ, 1 ವರ್ಷಕ್ಕೆ 3 ಜನ ಸಾಕು ನಾನು ಮಾಡೋ ವ್ಯಾಪಾರಕ್ಕೆ. ಬೇಡಪ್ಪ ಎಷ್ಟಪ್ಪ ಅನ್ನೋರು. ವರ್ಷೆಲ್ಲ ಹುಡುಕರು 3 ಜನ ಸಿಕ್ಕಲ್ಲ. ಹೋಗಯ್ಯ ಎಲ್ಲ ಮೊಬೈಲಾಗಿವೆ ಅಂತಾರೆ. ಇವಾಗ ನನ್ನ ಕನಕದಾಸರ ಬುಕ್ಕು, ಬಸವಣ್ಣವ್ರ ಬುಕ್ಕು ಎಲ್ಲ ತಂದು ಮಾರ್ಬೋದು. ಸ್ವಾಮಿಯವ್ರಿಗೆ ಗೊತ್ತು, ಬುಕ್ಗಳೆಲ್ಲ ಬಸವಣ್ಣವ್ರದ್ದು. ಯಾರು ಕೇಳ್ತಾರೆ ಈಗ? ಎಲ್ಲ ಮೊಬೈಲು. ಯಾವ ಮಕ್ಕಳ ಕೈ ನಾವು ನೋಡ್ರು ಮೊಬೈಲ್ಗಳೇ.